ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವು ಇವತ್ತು ಕಸ್ಟರ್ಡ್ ಮಿಲ್ಕ್ ಥಂಡಾಯಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ. ಹಾಲು ತೊಗೊಂಡಿನಿ 1 ಬಟ್ಲ, ಮತ್ತು 1 ಲೀಟ್ರ್ ಹಾಲು ಕೋಲ್ಡ್ ಮಿಲ್ಕ ಬೇರೆ ತೊಗೊಂಡಿರ್ತೀನಿ. ಸಕ್ಕರೆ ತೊಗೊಂಡಿನಿ 150 ಗ್ರಾಮ, ಸಾಬೂದನೆ ಒಂದು 4 ಚಮಚೆ, 2 ಮೋಸಂಬಿದು ಸಂತ್ರಿದು ತಿರುಳ ಎಲ್ಲ ತೆಗೆದಿಟ್ಕೊಂಡಿನಿ. ಒಂದೆರಡರಿಂದ 3 ಚಮಚೆ ಟೂಟಿ ಫ್ರೂಟಿ. ಆಮ್ಯಾಗಿದು ಆರೆಂಜ್ ಫುಡ್ ಕಲರ್ ಲಿಕ್ವಿಡ್ ತೊಗೊಂಡಿನಿ. ಆಮ್ಯಾಗ ವೆನಿಲಾ ಎಸೆನ್ಸ್ 1 ಚಮಚದಷ್ಟು ಏಲಕ್ಕಿ ಪುಡಿ, 2 ಚಮಚೆ ಸಬ್ಜಾ ಶೀಡ್ಸ್ ತೊಗೊಂಡಿನಿ. ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನೆನಿಲಕ್ಕೆ ಇಟ್ಬಿಡ್ನು. 5 ನಿಮಿಷ ಆದರೆ ಇವು ನೆನಿತಾವ. ಥಂಡಾಯಿ ಒಳಗೆ ಹಾಕ್ಲಕ್ಕೆ ಟೇಸ್ಟ್ ಆಗ್ತಾವ ಮತ್ತು ಚಲೋ ಆಗ್ತಾವ. ಇದು ತಣ್ಣಗೂ ಹೌದು, ಬೇಸಿಗೆ ದಿನದಾಗ ಇವು ಸ್ವಲ್ಪ ನಾವು ಹೆಚ್ಚು ಉಪಯೋಗನೂ ಮಾಡಬೇಕು. ಅದಕ್ಕೆ ಇದನ್ನು ಸ್ವಲ್ಪ ನೆನಿಲಕ್ಕೆ ಇಡೋನು. ಮತ್ತು ನಾನು 1 ಲೀಟ್ರದಷ್ಟು ಹಾಲು ತೊಗೊಂಡಿನಿ, ಬೇರೆ ತೋರಿಸ್ತೀನಿ ನಿಮ್ಗೆ. ಈಗ ಕಸ್ಟರ್ಡ್ ಪೌಡರ್ ತೊಗೊಂಡಿನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲು ನಾನು 1 ಬಟ್ಲೇನು ಹಾಲು ತೊಗೊಂಡಿರ್ತೀನಿ, ಕಾಯಿ ಸಾರಿಸಿದ ಹಾಲು, ಅದನ್ನು ಮತ್ತು ಹೊಳ್ಳಿ ಕಾಯಿಸ್ತೀನಿ. ಇದ್ರೊಳಗೆ ನಾನೀಗ ಸಕ್ಕರೆ ಹಾಕಿ ಸಕ್ಕರೆ ಕರಗಿಸ್ಕೋತೀನಿ. ನಂತರ ಮತ್ತೆ ಏನು ಮಾಡೋದಂತ ಹೇಳ್ತೀನಿ ನಿಮ್ಗೆ. ನಾನು 150 ಗ್ರಾಮ್ದಷ್ಟು ಸಕ್ಕರೆ ತೊಗೊಂಡಿನಿ. 1.5 ಲೀಟ್ರದಷ್ಟು ಇದು ಥಂಡಾಯಿ ಆಗ್ತೈತಿ. ಅದಕ್ಕೆ ನಾನು 150 ಗ್ರಾಮ್ ಸಕ್ಕರೆ ತೊಗೊಂಡಿನಿ. ಈಗ 1 ಬಟ್ಲೆ ಏನಿದು ಹಾಲು ಐತಿಲ್ಲ, ಅದರೊಳಗೆ ನಾನು ಸಕ್ಕರೆ ಕರಗಿಸ್ಕೋತೀನಿ. ಈ ಸಕ್ಕರೆ ಕರಗುತ್ತನ ಸಣ್ಣ ಉರಿ ಮ್ಯಾಗ ಮಾಡೋನು, ಸ್ವಲ್ಪ ತಿರುಗಿಸಿ ಸಣ್ಣ ಉರಿ ಮಾಡಿಡೋನು. ಅಲ್ಲಿವರೆಗೂ ಸಕ್ಕರೆ ಕರಗುತ್ತನ ನಾವೇನು ಮಾಡೋಣ ಅಂದ್ರೆ, ಇದು ಕಸ್ಟರ್ಡ್ ಪೌಡ್ರ 3 ಚಮಚದಷ್ಟು ತೊಗೊಂಡು ಅದು ಗಂಟಿರ್ಲಾರ್ದಂಗೆ ನೀರು ಹಾಕಿ ಸ್ವಲ್ಪ ಕಲಸ್ಕೊಂಡು ಬಿಡೋನು. ಇದಕ್ಕೆ ನೀರು ಹಾಕಿದ್ರೂ ಬರ್ತೈತಿ, ಹಾಲು ಹಾಕಿದ್ರೂ ಬರ್ತೈತಿ. ನಾನಿಲ್ಲಿ ನೀರು ಹಾಕ್ಕೊಂಡಿನಿ. ಇದನ್ನು ಗಂಟು ಆಗಲಾರ್ದಂಗೆ ಕಲಿಸ್ಕೊಳ್ಳೋನು. ಬೇಸಿಗೆ ದಿನಕ್ಕೆ ಈಗ ಬಿಸಿಲಿಗೆ ಭಯಂಕರ ಬಿಸಿಲೈತಿ, ತಣ್ಣಗೆ ಏನಾರ ಬೇಕೇ ಆಗ್ತೈತಿ. ಅದಕ್ಕೆ ಸಿಂಪಲ್ಲಾಗಿ ಮನೆ ಒಳಗಿರೋ ಎಲ್ಲ ಸಾಮಾನು ಪದಾರ್ಥ ತೊಗೊಂಡು ಈ ಟೈಪ್ ಮಾಡಿಕೊಂಡು ಕುಡಿದ್ರೆ ನಮಗೂ ಚಲೋ ಅನಿಸ್ತೈತಿ, ಮಕ್ಕಳಿಗೂ ಚಲೋ ಅನಿಸ್ತೈತಿ. ಅದಕ್ಕೆ ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ಥಂಡಾಯಿ ಹೆಂಗೆ ಮಾಡೋದಂತ ತೋರಿಸ್ಲಿಕ್ಕತ್ತೀನಿ. ಬರ್ರಿ ನೋಡೋಣ ಹೆಂಗೆ ಐತಿ ಇದ್ರ ಪ್ರೊಸೀಜರ್ ಅಂತ. ಈಗ ಕಸ್ಟರ್ಡ್ ಪೌಡರ ಗಂಟಿರ್ಲಾರ್ದಂಗೆ ಈ ಟೈಪ್ ಕಲಸಿದ್ದಾಯಿತು. ಬರೀ ಗ್ಯಾಸ್ ಮ್ಯಾಗಿಂದ ಹಾಲು ಕುದಿಲಿಕ್ಕತ್ತದ. ಈಗ ಸಕ್ಕರೆನೂ ಕರಗ್ಯದ ನೋಡೋನು. ನೋಡಿರಿ, ಸಕ್ಕರೆನೂ ಕರಗ್ಯದ, ಎಲ್ಲ ಪೂರ್ತಿ ಸಕ್ಕರೆ ಕರಗ್ಯದ. ಈಗ ನಾನು ಇದ್ರೊಳಗೆ ಏನು ಹಾಕ್ತೀನಿ ಅಂದ್ರೆ, ಕಸ್ಟರ್ಡ್ ಪೌಡ್ರ್ ಏನು ಕಲಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಅದು ಕಸ್ಟರ್ಡ್ ಪೌಡ್ರದ್ದು ಹಸಿ ವಾಸನೆ ಹೋಗುವಂಗೆ ಕುದಿಸ್ಕೋಬೇಕು. ಇದು ಹಾಲಿನಾಗ ಹಾಕಿದ ನಂತರ ಸ್ವಲ್ಪ ತಿರುವಾಡ್ಕೋತಾ ಇರಬೇಕು, ಇಲ್ಲಾಂದ್ರೆ ಇದು ಗಂಟಾಗ್ತೈತಿ. ಅದು ಗಂಟು ಆಗ್ತೈತಿ. ಅದಕ್ಕೆ ಇದನ್ನು ಹಾಕಿ ಹಂಗೆ ಬಿಡಬಾರ್ದು. ಇದು ಕುದಿಬೇಕಾದ್ರೆ ನಾವು ಸ್ವಲ್ಪ 1 1ರಿಂದ 2 ಕುದಿಬೇಕಾದ್ರೆ ನಾವು ಈ ಟೈಪ್ ಒಂದು ಸೌಟದಿಂದ ತಿರುವಾಡ್ಕೋತಾ ಇರಬೇಕು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ನೋಡಿರಿ, ನಾನು ಇದು ಕಸ್ಟರ್ಡ್ ಪೌಡ್ರ್ ಹಾಕಿದ ನಂತರ 2ರಿಂದ 3 ನಿಮಿಷ ಕುದಿಸ್ಕೊಂಡಿನಿ. 1 ನಿಮಿಷದವರೆಗೂ ಹಾಲಿನಾಗ ಸಕ್ಕರೆ ಕರಗಿಸೋಲಕ್ಕೆ 1 ನಿಮಿಷ ಟೈಮ್ ತೊಗೊಂಡೈತಿ. ಅಂದರೆ ಇದು ಕಸ್ಟರ್ಡ್ ಪೌಡ್ರ್ ನಮ್ಮದು ರೆಡಿ ಆಗಲಿಕ್ಕೆ 4ರಿಂದ 5 ನಿಮಿಷ ಟೈಮ್ ಬೇಕು. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡೋಕ್ಕಿಂತ ಮೊದಲು ಇದು ಹಾಕೋತೀನಿ, ಫುಡ್ ಕಲರ್ ಹಾಕೋತೀನಿ. 4 ಡ್ರಾಪ್ಸ್ ಅಷ್ಟು ಸಾಕು. ಇದಾದ ನಂತರ ಇದು ಸ್ವಲ್ಪ ತಿರುವಾಡೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ವೆನಿಲಾ ಎಸೆನ್ಸ್ ಅದನ್ನು 4 ಡ್ರಾಪ್ಸ್ ಸಾಕು, 4 ಹನಿ. ಈಗ ಇದೆಲ್ಲ ಕಲರ್ ಮಿಕ್ಸ್ ಆದ ನಂತರ ನಾವೀಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ಮಾಡೋದು ಅಗದಿ ಸಿಂಪಲ್ ಅದ, ಕುಡಿಯೋದಂತೂ ಅಗದಿ ಟೇಸ್ಟ್ ಇರ್ತದೆ, ಚಲೋ ಇರ್ತದೆ. ಇದನ್ನೊಂದು ಸಲ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಈಗ ವೆನಿಲಾ ಎಸೆನ್ಸ್ ಹಾಕಿದ ನಂತರ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡ್ತೀನಿ. ಇದು ಆರುವರೆಗೂ ನಾವು ಏನು ಮಾಡಬೇಕಂದ್ರೆ, ಸಾಬೂದಣ್ಣೆ ಏನು ತೊಗೊಂಡಿರ್ತೀವಲ್ಲ ಆ ಸಾಬೂದಣ್ಣೆ ನಾವು ಈಗ ಏನು ಮಾಡೋದಂತ ಹೇಳ್ತೀನಿ ಬರ್ರಿ. ನೋಡಿದ್ರಲ್ಲ, ಈ ಟೈಪ್ ಆಗಬೇಕು, ಹಿಂಗೆ ಗಟ್ಟಿ. ನಾವು ಇದಕ್ಕಿನ್ನ ಹಾಲು ಮಿಕ್ಸ್ ಮಾಡ್ಕೋತೀವಿ ಮತ್ತು ಇದನ್ನು ಐಸ್ ಕ್ಯೂಬ್ ಮಿಕ್ಸ್ ಮಾಡ್ಕೋತೀವಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿನಿ. ಏಲಕ್ಕಿ ಪುಡಿ ಹಾಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಇಟ್ಬಿಡೋನು.
ಇದು ಭಾಳ ಗಟ್ಟಿ ಆಗ್ಯದಪ್ಪ ಅಂತ ಅನ್ಬೇಡ್ರಿ. ಇದ್ರೊಳಗೆ ನಾವು ಮತ್ತು ಹಾಲು ಮಿಕ್ಸ್ ಮಾಡೋರಿರ್ತೀವಿ. ನಾನು ಮುಂದಿನ ಭಾಗದಾಗ ಅದನ್ನು ತೋರಿಸ್ತೀನಿ. ಈಗಿದು ಕಸ್ಟರ್ಡ್ ಪೌಡರ್ದು ನಮ್ಮದು ರೆಡಿ ಆಯಿತು. ಇದನ್ನು ಗ್ಯಾಸ್ ಆಫ್ ಮಾಡಿ ಆರ್ಲಿಕ್ಕೆ ಬಿಡೋಣ. ಈಗ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದ್ರಾಗ ನಾವು ಸಾಬುದಾನಿ ಕುದಿಸ್ಕೊಳ್ಳೋಣ. ಇದಕ್ಕೂ ಒಂದು 2 ನಿಮಿಷ ಟೈಮ್ ಹತ್ತೈತಿ. ಇದು ಸಣ್ಣ ಸಾಬುದಾನಿ ತೊಗೊಂಡ್ರಂದ್ರೆ 1 ನಿಮಿಷ ಒಳಗೆ ನೀವು ಕುದೀತದೆ. ಅದು ಕುದಿ ಬರೋ ನೀರು ಹಾಕಿ 1 ನಿಮಿಷ ಕುದಿಸಿದ್ರೆ ಇದು ದಪ್ಪ ಸಾಬುದಾನಿ ಏನದಲ್ಲ ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕಾಗ್ತದೆ. ಇದು ಹಂಗೆ ಒಣ ಸಾಬುದಾನಿ ಹಿಂಗೆ ಕುದಿಸಿದ್ರೆ ನಡೀತದೆ. ಸ್ವಲ್ಪ ನೆನೆಸಿ ಕುದಿಸಿದ್ರೆ ಜಲ್ದಿ ಕುದಿತಾವು. ಈಗ ಸಾಬುದಾನಿ ಕುದ್ದಾವೆ ನೋಡಿರಿ, ಈ ಟೈಪ ಗ್ಲಾಸ್ ಟೈಪ್ ಆಗಬೇಕು ಅವು ಸಾಬುದಾನಿ ಕುದ್ದು. ಅನಂತರ ಅದನ್ನು ಏನು ಮಾಡಬೇಕು, ನೀರೆಲ್ಲ ಅದು ಗಂಜಿ ನೀರೆಲ್ಲ ಬಸರು ತೆಗೆದು ಮ್ಯಾಗ ಅವಾಗನ ತಣ್ಣೀರು ಹಾಕಿ ಸ್ವಲ್ಪ ಚಮಚಲ್ಲಿ ಈ ಟೈಪ ತಿರುವಾಡಬೇಕು. ಅಂದ್ರೆ ಅದು ಅಂಟಂಟಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಈ ಟೈಪ್ ಅದನ್ನು ತಿರುವಾಡಿ ಇದನ್ನು ಸೈಡಿಗೆ ಇಟ್ಬಿಡಬೇಕು. ಸಾಬುದಾನಿದ್ದು ಇದು ಮಾಡಿದ್ದಾಯ್ತಲ್ರಿ. ಬರ್ರಿ ಹಂಗಾದ್ರೆ ಈಗ ನಾವು ಇದು ಕಸ್ಟರ್ಡ್ ಮಾಡಿಟ್ಟಿದ್ದು ತಣ್ಣಗಾಗಿದೆ ಏನಂತ ನೋಡೋಣ. ಈಗ ಇದೂ ತಣ್ಣಗಾಗ್ಯದ. ಈಗ ಇದಕ್ಕೆ ಐಸ್ ಕ್ಯೂಬ್ ಹಾಕ್ತೀನಿ. ನಾ ಐಸ್ ಕ್ಯೂಬ್ ಏನು ಭಾಳ ಹಾಕಂಗಿಲ್ಲ, ಯಾಕಂದ್ರೆ ನಾನು ಕೋಲ್ಡ್ ಮಿಲ್ಕನ್ನು ತೊಗೊಂಡಿನಿ. ಅದಕ್ಕೆ ಈಗ ಚಹಾ ಸೀಡ್ಸನ್ನು ನೆನೆದವ ಅವನು ಹಾಕ್ಕೊಂಡೀನಿ. ಈಗ ನಾವು ಕುದಿಸಿಟ್ಕೊಂಡಿದ್ದು ಸಾಬುದಾನಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಹಾಕೊಂಡ ನಂತರ ನಾವು ಇದಕ್ಕೆ ಕೋಲ್ಡ್ ಮಿಲ್ಕ್, ನೀವು ಹಾಲು ತಣ್ಣಗಿದ್ದು ಅಂದ್ರೆ ನಡೀತದೆ. ಇಲ್ಲಾಂದ್ರೆ ನೀವೇನು ಮಾಡಿರಿ, ಐಸ್ ಕ್ಯೂಬ ಇನ್ನೊಂದು 4 ಹೆಚ್ಚಿಗೆ ಹಾಕೋರಿ ತಣ್ಣಗಾಗೋ ಸಂಬಂಧ. ಇಲ್ಲ ಅಂದ್ರೆ ಇದೆಲ್ಲ ಮಾಡಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಫ್ರಿಜ್ನಾಗಿಟ್ಟು ಕುಡೀರಿ, ಅಗದಿ ಚಲೋ ಆಗ್ತೈತಿ ನೋಡಿರಿ. ಇದು ಹಾಕಿದ ನಂತರ ಹಾಲನ್ನ ಈಗ ಅರ್ಧ ಲೀಟ್ರ್ ಹಾಲು ಹಾಕಿನಿ. ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಾಬುದಾನಿ ಸ್ವಲ್ಪ ನಾವು ತಣ್ಣೀರು ಹಾಕಿ ಇದು ಮಾಡಿದ್ರು ಸ್ವಲ್ಪ ಅಂಟಾಗೇ ಇರ್ತದೆ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮತ್ತೊಂದು ಅರ್ಧ ಲೀಟ್ರ್ ಹಾಲು ಹಾಕೋತೀನಿ. ಇದನ್ನಿಷ್ಟು ಹಾಕೊಂಡ ನಂತರ ನಾವು ಎಲ್ಲ ಇನ್ನೊಮ್ಮೆ ಚೆಂದಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ತಣ್ಣಗೆ ಬೇಸಿಗೆ ಟೈಮ್ದಾಗ ತಣ್ಣಗೆ ಕುಡಿಲಿಕ್ಕೆ ಥಂಡಾಗಿ ರೆಡಿ ಆಯ್ತು ನೋಡಿರಿ. ಈಗ ಏನು ಮಾಡಬೇಕು, ಲಾಸ್ಟಿಗೆ ನಾವು ಏನು ತೊಗೊಂಡಿರ್ತೀವಲ್ಲ ಆರೆಂಜು ತಿರಳ, ಮೋಸಂಬಿದು ಒಳಗಿಂದ ಏನು ತಿರಳು ಇರ್ತದಲ್ಲ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಮಾಡಿ ಇದೇ ತಿರಳು ಮಾಡಿ ಇಟ್ಕೋಬೇಕು. ಅದನ್ನು ಹಾಕ್ಕೊಂಡ್ಬಿಡ್ಬೇಕು ಲಾಸ್ಟಿಗೆ. ನೋಡಿದ್ರಲ್ಲ ನಮ್ಮ ಥಂಡಾಗಿ ಎಷ್ಟು ಚೆಂದ ಕಾಣ್ಲಿಕ್ಕತ್ತದ, ಅಷ್ಟೇ ರುಚಿನೂ ಆಗ್ಯದ. ಅಗದಿ ಬೇಸಿಗೆ ದಿವಸದಾಗ ಈ ಟೈಪ್ ತಣ್ಣಗೆ ಥಂಡಾಗಿ ಒಮ್ಮೆ ಮಾಡಿ ಮನೆಯೊಳಗೆ ಕುಡಿದು ನೋಡಿರಿ ಹೆಂಗೆ ಅನಿಸ್ತದ ಅಂತ ಹೇಳ್ರಿ. ಇಷ್ಟವಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಇದನ್ನು ನಾನೀಗ ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ ಗಟ್ಟಿ ಅಗದಿ ಚಲೋ ಟೇಸ್ಟ್ ಆಗ್ಯದ. ಇದನ್ನು ನಾವೀಗ ಗ್ಲಾಸಿಗೆ ಸರ್ವ್ ಮಾಡೋಣ ಬರ್ರಿ. ಈಗ ನಾನು ಗ್ಲಾಸ್ನಾಗ 1-2 ಐಸ್ ಕ್ಯೂಬ್ ಹಾಕ್ತೀನಿ. ಹಾಕಿ ಇದನ್ನು ಹಾಕಿ ನಾನು ಕುಡಿದು ನೋಡಿ ನಿಮ್ಗೆ ಹೇಳ್ತೀನಿ ಹೆಂಗೈತೆ ಅಂತ ಹೇಳಿ. ಅಗದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿತ್ತು. ಕುಡಿದು ನೋಡೀನಿ ನಾನು, ಅದಕ್ಕೆ ನಿಮ್ಗೆ ಹೇಳಿಕತ್ತೀನಿ. ಮತ್ತು ನೀವು ಇದನ್ನು ಮಾಡಿ ಒಮ್ಮೆ ನೋಡಿರಿ. ಇದ್ರೊಳಗೆ ನೀವು ಬೇಕಂದ್ರೆ ಬೇರೆ ಫ್ರೂಟ್ಸು ಹಾಕ್ಕೋಬೋದು. ಇದು ಸೇಬು, ಆ್ಯಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಏನು ಬೇಕಾದ ಹಾಕ್ಕೋಬೋದು. ಈ ಟೈಪ್ ನೀವು ಥಂಡಾಯಿ ಮಾಡಿ ಮ್ಯಾಗ ಲಾಸ್ಟಿಗೆ ಸ್ವಲ್ಪ ಟುಟಿ ಫುಟಿ ಹಾಕಿ ಸ್ವಲ್ಪ ಚಮಚಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡ್ರಿ. ನೀವು ಕುಡೀರಿ, ಅಗದಿ ಚಲೋ ಆಗಿರ್ತದೆ, ಟೇಸ್ಟ್ ಆಗಿರ್ತದೆ ಮತ್ತು ತಣ್ಣಗೂ ಆಗಿರ್ತದೆ. ಧನ್ಯವಾದಗಳು.